ಪತ್ರಿಕಾಗೋಷ್ಠಿ ಕರೆದಿದ್ದು ಈಗಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಶ್ರೀಮತಿಯವರು ಪಾರ್ವತಮ್ಮನವರು ಮೂಡಾದಲ್ಲಿ ಮಾಡಿರುವಂಥ ಅಕ್ರಮ ಮುಖ್ಯಮಂತ್ರಿಗಳು ಸೇರಿ ಈ ಒಂದು 14 ನಿವೇಶನಗಳನ್ನು ಏನು ಹಂಚಿಕೆ ಮಾಡಿದ್ದಾರೆ ಮೂಡಾದಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ಸಮಾಜವಾದಿಗಳು ನೈತಿಕ ಹೊಣೆಯನ್ನು ಹೊತ್ತು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಆಗ್ರಹ ಮಾಡ್ತೇವೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ, ಇದರಲ್ಲಿ ನನ್ನ ಶ್ರೀಮತಿಯವ್ರನ್ನ ಅನಾವಶ್ಯಕವಾಗಿ ಕರ್ತರಿದ್ದಾರೆ, ಇದು ಯಾವುದೇ ಅಕ್ರಮವಾಗಿಲ್ಲ ಅಂತ ಹೇಳಿ. ಅದರಿಂದ ಮುಖ್ಯಮಂತ್ರಿಗಳನ್ನ ಈಗ SIT ತನಿಖೆಯವರು ಏನು ಮಾಡ್ತಾ ಇದ್ದಾರೆ, ಅವರು ಇದನ್ನು ತನಿಖೆ ಮಾಡಿದ್ರೆ ಎಲ್ಲಾದರೂ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನು ತನ್ನ ಸ್ವಂತ ಸಂಸ್ಥೆಗಳು ಬಂಧಿಸಿರೋದನ್ನೆಲ್ಲರೂ ಕೇಳಿದ್ದೀರಾ? ಇಲ್ಲಿ ನೇರವಾಗಿ ಸಿದ್ದರಾಮಯ್ಯನವರೇ ಹೊಣೆ ಆಗಿರೋದ್ರಿಂದ ಇದನ್ನು CBI ಕೊಡಬೇಕು, ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಇದು ಚಿಕ್ಕಪುಟ್ಟ ಹಗರಣ ಅಲ್ಲ, ಸುಮಾರು 5,000 ಕೋಟಿ ಹಗರಣ. ಇದು 1992ರಲ್ಲೇ ನಾನು ಇಲ್ಲಿ RTCಯನ್ನು ತಂದಿದ್ದೇನೆ. ಈ RTCಯಲ್ಲಿ 1992 ಇದನ್ನು ಅಕ್ವಿಜೇಷನ್ ಮಾಡಿದ್ದಾರೆ. ಈ ಜಮೀನು ಏನಿದೆ, ಈ ಸರ್ವೆ ನಂಬರ್ದು 1992 ಅಕ್ವಿಜೇಷನ್ ಆಗುತ್ತೆ. 2004ರಲ್ಲಿ ಇದನ್ನು ಡಿನೋಟಿಫಿಕೇಶನ್ ಎಲ್ಲ ಸೈಟೆಲ್ಲ ವಿಂಗಡಣೆ ಆದಮೇಲೆ ಇದನ್ನು ಡಿನೋಟಿಫಿಕೇಶನ್ ಮಾಡ್ತಾರೆ. ಅದಾದಮೇಲೆ ಖರೀದಿ ಮಾಡ್ತಾರೆ. ಅದಾದಮೇಲೆ ಖರೀದಿ ಮಾಡಿದ್ಮೇಲೆ ಸಿದ್ದರಾಮಯ್ಯನವರ ಶ್ರೀಮತಿಯವರ ಅಣ್ಣ ಇದನ್ನು ಖರೀದಿ ಮಾಡ್ತಾರೆ. ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿ ಅವರ ಶ್ರೀಮತಿಗೆ ದಾನ ಮಾಡ್ತಾರೆ. ದಾನ ಮಾಡಿದ್ಮೇಲೆ ಅವರ ಅಕ್ವಿಜೇಷನ್ ಮಾಡಿದ ರೇಟ್ ಅವತ್ತು ಎಷ್ಟಪ್ಪ ಅಂದರೆ 1 ಕೋಟಿ ರೂಪಾಯಿ, 3.16 ಎಕರೆ ಜಮೀನಿಗೆ 1992ರಲ್ಲಿ ಡಿಕ್ಲೇರ್ ಮಾಡಿರೋದಕ್ಕೆ 1 ಕೋಟಿ ಪರಿಹಾರ. ಕ್ಲೀನಾಗಿ ಮೂಡಾದವರೇ ಅದನ್ನು ಹೇಳಿದ್ದಾರೆ. 1 ಕೋಟಿ ಹಣವನ್ನು ಅವರು ತಗೊಳ್ಳದಲೆ ಡಿಲಿಮಿಟೇಷನ್, ಅದನ್ನು ಡಿನೋಟಿಫಿಕೇಶನ್ ಮಾಡಿ, ಅದನ್ನು ಖರೀದಿ ಮಾಡಿ, ಸೈಟ್ ಆಗೋದ ಮೇಲೆ ಡಿನೋಟಿಫಿಕೇಶನ್ ಮಾಡಿ, ಅದನ್ನು ಖರೀದಿ ಮಾಡಿ, ಅದನ್ನು ಮೂಡಾದವ್ರ ಹತ್ರ 14 ಸೈಟ್ನ ಹೊಡೆದಿರೋದು. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳಾಗಿ ಇಂಥ ಒಂದು ಹಗರಣದಲ್ಲಿ ಭಾಗಿಯಾಗಿರೋದನ್ನು ಇತಿಹಾಸದಲ್ಲಿ ನಾವು ನೋಡಿಲ್ಲ. ಈ ಕೂಡಲೇ ಸಮಾಜವಾದಿ ಅಂತ ಹೇಳ್ಕೊಂಡು ರಾಜಕಾರಣವನ್ನು ಮಾಡ್ತಿರುವಂಥ ಸಿದ್ದರಾಮಯ್ಯನವರು ಒಂದು ಕ್ಷಣದ ಚೇರ್ನಲ್ಲಿ ಕೂತ್ಕೋಬಾರ್ದು. ಅವ್ರಿಗೇನಾದ್ರು ನೈತಿಕತೆ ಇದ್ದರೆ, ಅವ್ರಿಗೇನಾದ್ರು ರಾಜಕೀಯದಲ್ಲಿ ವಿಶ್ವಾಸ ಇದ್ದರೆ ಒಂದು ಕ್ಷಣದ ಕೂಡ ಈ ಚೇರ್ ಮೇಲೆ ಕೂತ್ಕೋಬಾರ್ದು. ಈ ಕೂಡಲೇ ರಾಜೀನಾಮೆ ಕೊಡಬೇಕು, ಮತ್ತೆ ಇದನ್ನು CBIಗೆ ವಹಿಸಬೇಕು. ಏನಿವರು ಸಿದ್ದರಾಮಯ್ಯ ಮುಚ್ಚಾಕುವಂಥ ಪ್ರಯತ್ನ ಮಾಡುವಂಥವ್ರು, ಮುಚ್ಚಾಕೋದು ಕಾನೂನಲ್ಲಿ ಎಷ್ಟು ಅಪರಾಧ ಅಂತ ಗೊತ್ತಿದೆ. ಇದು CBIಗಾದರೆ ಬೈರತಿ ಸುರೇಶ್ ಅವರು ಕೂಡ ಜೈಲಿಗೆ ಹೋಗ್ಬೇಕಾಗುತ್ತೆ. ಯಾವೊಬ್ಬ ನಾಯಕನ ರಕ್ಷಣೆ ಮಾಡ್ಕೊಳ್ಳೋಕೆ ಹೋಗಿ ತಾನು ಜೈಲು ಪಾಲಾಗಬಾರ್ದು. ಇನ್ನು ಯುವಕರಿದ್ದಾರೆ, ಅವ್ರನ್ನೂ ಕೂಡ ಈ ಕೂಡಲೇ ಸಿದ್ದರಾಮಯ್ಯನವರು ಮತ್ತು ಗವರ್ನರ್ ಈ ಕೂಡಲೇ ಅಲ್ಲಿರುವಂಥ ಮೂಡಾ ಡಾಕ್ಯುಮೆಂಟ್ಗಳನ್ನು ವಶಪಡಿಸ್ಕೋಬೇಕು. ಮತ್ತು ಯಾವುದೇ ನಾಶ ಆಗ್ದಂಗೆ ಡಾಕ್ಯುಮೆಂಟ್ಗಳನ್ನು ತಕ್ಷಣ ವಶಪಡಿಸ್ಕೋಬೇಕು ಸರ್ಕಾರದಲ್ಲಿ. ಮತ್ತು ಇದನ್ನು CBIಗೆ ತನಿಖೆಗೆ ಆದೇಶ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ನೋಡಿದ ಈಗ ರೇವಣ್ಣ ಅವರ ಕೇಸಲ್ಲಿ SIT ಅವರು ಯಾವ ರೀತಿ ಆ್ಯಕ್ಟ್ ಮಾಡಿದ್ರು. ಇನ್ನು ರೇವಣ್ಣ ಸೂರಜ್ ಸ್ಟೇಷನ್ಗೆ ಹೋದ ತಕ್ಷಣ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಯಡಿಯೂರಪ್ಪನವ್ರದ್ದು ಯಾವುದೋ ಒಂದು ಕೇಸ್ ಇಲ್ಲದೆ ಕೂಡ ಬಂಧಿಸಕ್ಕೆ ಹೋಗ್ತಾರೆ. ಅದರಿಂದ ನಾನು ಪ್ರತಿಪಕ್ಷಗಳಿಗೆ ಒಂದು ಕಾನೂನು ಇದ್ದರೆ ವಿರೋಧ ಪಕ್ಷಕ್ಕೆ ಒಂದು ಕಾನೂನನ್ನು ನಾವು ನೋಡ್ತಿದ್ದೇವೆ. ಅದರಿಂದ ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಗಳ ಮೇಲೆ SITಗಳ ಮೇಲೆ ನಮಗೆ 1% ನಂಬಿಕೆ ಇಲ್ಲ. ಈ ನಿಜ ಈಚೆಗೆ ಬರಬೇಕು ಅಂದರೆ, ಸತ್ಯ ಈಚೆಗೆ ಬರಬೇಕು ಅಂತ ಹೇಳಿದ್ರೆ, ಒಬ್ಬ ಮುಖ್ಯಮಂತ್ರಿ ಹಗರಣದಲ್ಲಿ ಭಾಗಿಯಾಗಿರೋದ್ರಿಂದ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೇವೆ, ಈ ಕೂಡಲೇ CBI ಕೊಡಬೇಕು, ನಿಮ್ಮ ಚೇರನ್ನು ಖಾಲಿ ಮಾಡಬೇಕು. ಇಲ್ಲ ಅಂದರೆ 15ನೇ ತಾರೀಕು ನಡೆಯುವಂಥ ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ಅಧಿವೇಶನದಲ್ಲಿ ನಿಮ್ಮ ವಿರುದ್ಧ ಘೋಷಣೆ ಕೂಗ್ತೇವೆ. ಈ ಚೇರ್ ಇಳಿಯೋವರೆಗೂ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ. ಅಂದರೆ 1,000 ರೂಪಾಯಿ ಇರುವಂಥ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಏನಿದೆ ಅಕ್ವಿಜಿಷನ್ ಆಗಿರುತ್ತೋ ಅವತ್ತಿನ ವ್ಯಾಲ್ಯೂ ಅಲ್ಲಿ ಕೊಡಬೇಕು. ಇದು 50,000 ರೂಪಾಯಿ ಸ್ಕ್ವೇರ್ ಫೀಟ್ ಇರುವಂಥ ಜಾಗದಲ್ಲಿ ಇದನ್ನು ಅಕ್ವಿಜಿಷನ್ ಮಾಡಿರುವಂಥ 14 ಸೈಟ್ ತಗೊಂಡು ಕೂಡ ಅದರಲ್ಲೂ ಕೂಡ ಫ್ರಾಡ್ ಮಾಡಿದ್ದಾರೆ. ಅಂದರೆ ಸುಮಾರು ಇದೊಂದು 100 ಕೋಟಿ ಮೇಲೆ ಈ ಸೈಟಿನ ವ್ಯಾಲ್ಯೂ ಇರೋದು ಮೈಸೂರಿನಲ್ಲಿ. ಅಂದರೆ ಇದು ಸೀರಿಯಸ್ ಲ್ಯಾಪ್ಸ್. ಮುಖ್ಯಮಂತ್ರಿಗಳಾಗಿ ಎಲ್ಲ ಕಾನೂನನ್ನು ತಿಳ್ಕೊಂಡಿರುವಂಥವ್ರು ಮುಖ್ಯಮಂತ್ರಿಗಳಾಗಿ ಇದೊಂದು ಫ್ರಾಡಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಹಗರಣ. ಇದನ್ನು ರಾಜ್ಯದ ಜನ ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಆ ಚೇರ್ನಲ್ಲಿ ಕೂತ್ಕೊಳ್ಳೋಕ್ಕೆ 1 ನಿಮಿಷನೂ ಕೂಡ ಯೋಗ್ಯತೆ ಇಲ್ಲ ಅಂತ ಹೇಳಿ ಈ ಗೋಷ್ಠಿಯ ಮುಖಾಂತರ ನಾನು ಆಗ್ರಹ ಮಾಡ್ತಿದ್ದೆ.
ಮೂಡ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮತ್ತೆ ಎಲ್ರಿಗೂ ಶಿಕ್ಷೆ ಆಗಬೇಕು. ಫಸ್ಟ್ ಮುಖ್ಯಮಂತ್ರಿಗೆ ಆಗ್ಬೇಕ್ರಿ, ಆದ್ರೆ ಎಲ್ಲರಿಗೂ ಆದಂಗೆ ಮುಖ್ಯಮಂತ್ರಿ ತನಿಖೆ CBI ಕೊಟ್ರೆ ಫಸ್ಟ್ ಮುಖ್ಯಮಂತ್ರಿನೇ ಮೊದಲ ಆರೋಪಿ ಇದರಲ್ಲಿ. ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದೆಲ್ಲ ರಕ್ಷಣೆ ಮಾಡ್ಬೇಕಾಯ್ತು. ಬೇರೆ ಯಾರ್ಯಾರು ಕಳ್ಳತನ ಮಾಡಿದ್ದಾರೆ ಮೂಡಾದಲ್ಲಿ, ಅಧ್ಯಕ್ಷರಾಗಿದ್ದವರು, ಹಿಂದೆ ಅಧ್ಯಕ್ಷರಾಗಿದ್ದರು, ಶಾಸಕರಾಗಿದ್ದರು ಯಾರಿದ್ದಾರೆ ಅವ್ರನ್ನೆಲ್ಲ ಹಿಡಿದು ಫಸ್ಟ್ ಪನಿಷ್ ಮಾಡ್ಬೇಕಾಯ್ತು ಮುಖ್ಯಮಂತ್ರಿಗಳು. ಈ ತರ ಹಗರಣ ಆಗಿದ್ದು ಏನ್ ಮಾಡ್ಬೇಕಾಯ್ತು ಅವರು? ತಾನು ಫಸ್ಟ್ ರಾಜೀನಾಮೆ ಕೊಟ್ಟು ತನಿಖೆಗೆ ಬರೆದು ಆದೇಶ ಮಾಡಿ CBI ಕೊಟ್ಟು ಹೋಗ್ಬೇಕಾಯ್ತು. ತಪ್ಪಿಸಿದ್ರೆ ಯಾರಿದ್ರೆ ಎಲ್ಲರೂ ಶಿಕ್ಷೆ ಆಗಲಿ ಅಂತೇಳಿ ಇವರೇ ಸೇರ್ಕೊಂಡ್ಬಿಟ್ಟಿದಾರಲ್ಲ, ಮುಖ್ಯಮಂತ್ರಿಗಳೇ ಇವರು ಸೇರ್ಕೊಂಡ್ಬಿಟ್ಟಿದಾರಲ್ಲ. ಇವರೇ 3.5 ಎಕರೆ ಯಾವಾಗಲೂ 1992 ಆಗಿರೋ ಹಗರಣದಲ್ಲಿ ಇವಾಗ ಅವರು ಡಿನೋಟಿಫಿಕೇಶನ್ ಮಾಡಿ ಅದೇನೋ ಕುಂಕುಮಕ್ಕೆ ತಗೊಂಡು ಅದ್ರ ಮುಖಾಂತರ ಇದು ದಲಿತನ ಜಮೀನನ್ನ, ಪಾಪ ದಲಿತ 100 ರೂಪಾಯಿ ಹರಾಜಿಗೆ ತಗೊಂಡಿರೋ ಜಮೀನು ದಲಿತನ ಜಮೀನಲ್ಲೇ ಲೂಟಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇವರೇನು ಸಮಾಜವಾದಿನೇ ಇವರು? ದಲಿತರ ಪರ ಮಾತಾಡೋದು ನೈತಿಕತೆ ಇದೆಯಾ? ಬಡವ್ರ ಪರ ಮಾತಾಡೋದು ನೈತಿಕತೆ ಇದೆಯಾ ಮುಖ್ಯಮಂತ್ರಿಗಳಿಗೆ? ಒಂದು ನಿಮಿಷನೂ ಕೂಡ ಈ ಚೇರಲ್ಲಿ ಕೂತ್ಕೋಬಾರ್ದು ಅಂತಲ್ಲಿ ಈ ಗೋಷ್ಠಿ ಮುಖಾಂತರ ನಾವು ಆಗ್ರಹ ಮಾಡ್ತೇವೆ. ಅಂದ್ರೆ ಯಾವಾಗ ಸರ್ಕಾರ ತಾಳಿದೋ ಸರ್ಕಾರ ಭೂಮಿನ ಬಿಟ್ಕೊಡ್ತೀನಿ ಅಂತ ಹೇಳಿ ಒಂದು ಆದೇಶ ಮಾಡ್ತದೆ. ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಡಿನೋಟಿಫಿಕೇಶನ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ. ಏನ್ ಕಾರಣ ಏನಿಲ್ಲ, ರಾಜಕೀಯ ಶಕ್ತಿ ಇದ್ರೆ ಏನ್ ಬೇಕಾದ್ರೆ ರಾಜ್ಯದಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಈಗ ಏಷ್ಯಾ ಖಂಡದಲ್ಲೇ ನಂಬರ್ 1 ನಗರ ವಿಜಯನಗರ. ಏಷ್ಯಾ ಖಂಡದಲ್ಲೇ ನಂಬರ್ 1 ನಗರ ವಿಜಯನಗರ. ಮಾಡ್ತೀವಿ ನಾವು. ಇವ್ರು ಏನಾದ್ರು ಕೊಟ್ಟಿಲ್ಲ ಅಂದ್ರೆ PA ಆಗ್ತೀವಿ. ಇದರಿಂದ ದೊಡ್ಡ ಹಗರಣ, ಮುಖ್ಯಮಂತ್ರಿಗಳು ಇನ್ವಾಲ್ವ್ ಆಗಿರೋ ಹಗರಣ ಕೊಡೋದಿಲ್ಲ ಅಂತ ಹೇಳ್ತೀವಿ. ಅಸೆಂಬ್ಲಿನೂ ಕೂಡ ನಾವು ಬಿಡಲ್ಲ ಇದನ್ನ. ಉಗ್ರವಾದ ಹೋರಾಟವನ್ನ ರಾಜ್ಯದಾಚೆ ಅಂತ ಮಾಡ್ತೇವೆ. ಈ ಕಾಂಗ್ರೆಸ್ನ ಕೊನೆ ಮುಖ್ಯಮಂತ್ರಿ ಅನ್ಸುತ್ತೆ, ಯಾರು ಒಬ್ಬರು ಮುಖ್ಯಮಂತ್ರಿ ಆಗಿರೋರು ಈ ತರ ಹಗರಣದಲ್ಲಿ ಭಾಗಿಯಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಕೊನೆ ಮಳೆ ಇವರೇ ಹೊಡೆದು ಹೋಗ್ತಾರೆ ಅಂತ ನಾನು ಈ ಪತ್ರಿಕಾ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು ಕಾಂಗ್ರೆಸ್ ಹೈಕಮಾಂಡ್ ಶುಡ್ ಕಮ್ ಫಾರ್ವರ್ಡ್, ಅವ್ರು ಮುಂದೆ ಬಂದು ಇವರ ರಾಜೀನಾಮೆ ತಗೋಬೇಕು ಅಂತ ಹೇಳಿ ಕೂಡ ಆಗ್ರಹ ಮಾಡ್ತೇನೆ ನಾನು. ಕುಮಾರಸ್ವಾಮಿ ಅವರು ಇದನ್ನು ಬಯಲು ಮಾಡಿದ್ರೆ ಹಾಗೆ ಮುಚ್ಚೋಗ್ತಿತ್ತ ಇದು? ಕುಮಾರಸ್ವಾಮಿ ಅಲ್ಲ, ಬಹಳ ಜನ ಇದು ಮಾಡಿದ್ರು. ಕುಮಾರಸ್ವಾಮಿ ಅವರದಲ್ಲಿ ಏನಿಲ್ಲ, ಬಹಳಷ್ಟು ಜನ ಇದ್ರ ಮುಂದೆ ವಿಶ್ವನಾಥ್ ಅವರು ಹೇಳಿದ್ದಾರೆ, ಅಲ್ಲಿದ್ದಂತ ಮಾಜಿ ಸಚಿವರಾಗಿದ್ದವರು, ಶಾಸಕರಾಗಿದ್ದಂಥವ್ರು ಅವ್ರು ಹೇಳಿದ್ದಾರೆ. ಸಾಕಷ್ಟು ಜನ ಸಮಾಜವಾದಿ RTA ಕಾರ್ಯಕರ್ತರು ಡಾಕ್ಯುಮೆಂಟ್ಸ್ ತಗೊಂಡಿದ್ದಾರೆ. ಎಲ್ಲರೂ ಕೂಡ ಇದು ಹೋರಾಟ ಮಾಡ್ತಿದ್ದಾರೆ. ಜಾತ್ಯ ಜನತಾದಳ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಅಲ್ಲಿರುವಂತಹ ಹರಿಪ್ರಸಾದ್ ಅವರು ಕೂಡ ನಿನ್ನೆ ಹೇಳಿದ್ದಾರೆ, ಇದು ಅಂತಿಂತ ಹಗರಣ ಅಲ್ಲ, ಸೀರಿಯಸ್ ಹಗರಣ, ಇದು ನೈತಿಕತೆ ಯಾರು ಪಾಲುದಾರರಾಗಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಕೂಡ ನಿನ್ನೆ ಹರಿಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಇದ್ರಲ್ಲಿ ಮಾಡಿದ್ದಾರೆ. ನಾನು ನೋಡಿದ್ದೇನೆ ಪತ್ರಿಕೆ ಹೇಳಿಕೆ, ನಿನ್ನೆ ಪತ್ರಿಕೆಯಲ್ಲಿ ಬಂದಿದೆ. ಕಾಂಗ್ರೆಸ್ ಪಕ್ಷದವರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ, ಇದನ್ನ ತನಿಖೆ ಆಗಬೇಕು ಅಂತ ಹೇಳಿ.